ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ ಟಾಟಾ ಹಿಟಾಚಿ EX110 ಈ ಹಿಟಾಚಿದು ಸ್ವಿಂಗ್ ಮೋಟರ್ ಹೆಡ್ಡಲ್ಲಿ ಆಯಿಲ್ ಲೀಕೇಜ್ ಆಗ್ತಿದೆ ಅಂತ ಫೋನ್ ಮಾಡಿದ್ದಾರೆ. ಒಂದು ಸ್ವಿಂಗ್ ಮೋಟರ್ ಹೆಡ್ ಓರಿಂಗ್ ಆಗಬೇಕಾಗತ್ತೆ. ಆಮೇಲೆ ಒಂದು ಕಂಟ್ರೋಲ್ ವಾಲಿಂದ ಸ್ಟಿಕ್ಕಿಗೆ ಬರೋ ಹೋಸ್ ಪೈಪು 2 ಬರುತ್ತೆ. ಆ ಪೈಪ್ ಏನೋ ಲೀಕೇಜ್ ಇದಾವೆ ಅಂತ ಹೇಳ್ತಾರೆ. ಅದು 2 ಪೈಪು ಚೇಂಜ್ ಮಾಡೋಣ. ಗಾಡಿ ಹತ್ರ ಇದ್ದೀನಿ, ಚೆಕ್ ಮಾಡೋಣ. ಸ್ವಿಂಗ್ ಮೋಟರ್ ಇದು ಹೆಡ್, ಈ ಹೆಡ್ಡಲ್ಲಿ ಆಯಿಲ್ ಲೀಕೇಜ್ ಆಗ್ತಿದೆ ಅಂತಾರೆ. ಮತ್ತೆ ಇದು 2 ಹೋಸ್ ಪೈಪು, ಇದೆರಡು ಹೋಸ್ ಪೈಪ್ ಇಲ್ಲಿಂದ ಕಂಟ್ರೋಲ್ ವಾಲ್ಗೆ ಜಾಯಿಂಟ್ ಆಗಿರುತ್ತೆ. ಒಳಗಡೆ ಇದು ಕಂಟ್ರೋಲ್ ವಾಲ್ಗೆ ಜಾಯಿಂಟ್ ಆಗಿರುತ್ತೆ. ಇದೆರಡು ಹೋಸ್ ಪೈಪ್ ಓಪನ್ ಮಾಡೋಣ. ನಮ್ಮ ಸ್ವಿಂಗ್ ಮೋಟರ್ ಹೆಡ್ ಓಪನ್ ಮಾಡೋಣ. ನೋಡಿ, ಇದು ಸ್ವಿಂಗ್ ಮೋಟ್ರ್ ಹೆಡ್ ಓರಿಂಗ್ ಇದು. ಆಮೇಲೆ ಇದು ಒಂದು ಸಣ್ಣ ಓರಿಂಗ್. ಇದೊಂದು 8 ಸ್ಪ್ರಿಂಗ್ ಬರುತ್ತೆ. ವಾಲ್ ಪ್ಲೇಟ್, ಇದು ವಾಲ್ ಪ್ಲೇಟ್. ಇದು ಬಂದ್ಬಿಟ್ಟು ರೋಟ್ರ್. ಇದು ರೋಟ್ರ್. ಹೊಸ ಓರಿಂಗ್ ಬಂದು ಇಲ್ಲಿ ಕೂರುತ್ತೆ, ಈ ಪಾಯಿಂಟಲ್ಲಿ ಕೂರುತ್ತೆ. ಈ ಪಾಯಿಂಟಲ್ಲಿ ಹೊಸದು, ಸಣ್ಣದು ಇಲ್ಲಿ ಕೂರುತ್ತೆ. ಓರಿಂಗ್ ಇದು ತಂದಿಲ್ಲ ಅಲ್ಲಿ ತನಕ. ಇದೊಂದು ಹೋಸ್ ಪೈಪು, ಈ ಒಂದು ಹೋಸ್ ಪೈಪು ಲೀಕೇಜ್ ಇದೆ ಅಂತಾರೆ. ಇದು ಹೋಸ್ ಪೈಪು, ಇದೆರಡು ಹೋಸ್ ಪೈಪು ಚೇಂಜ್ ಮಾಡೋಣ. ಇದು 2 ಪೈಪ್ ಚೇಂಜ್ ಮಾಡಬೇಕು. ಈ 2 ಪೈಪ್ ಬಂದು ಇದು ಭೂಮಿ ಮೇಲಿಂದ ಇದು ಸೀದಾ ಕಂಟ್ರೋಲ್ ವಾಲಲ್ಲಿ ಇರು ಬರುತ್ತೆ. ಇದೊಂದು, ಇದ್ರ ಕೆಳಗಡೆದೊಂದು, ಅದೊಂದು, ಇದೊಂದು, 2 ಇದ್ರ ಕೆಳಗಡೆದು, ಇವೆರಡು ಓಪನ್ ಮಾಡೋಣ. ಹೌಸ್ ಪೈಪ್ ಎಲ್ಲ ಕೊಟ್ಟು ಕಳಿಸಿದ್ದೀನಿ. ಈಗ ಹೌಸ್ ಪೈಪ್ ಎಲ್ಲ ಬಂದರೆ ಹೆಡ್ ಓರಿಂಗ್ ಹಾಕಿ ಫಿಟ್ ಮಾಡೋದು. ಆಮೇಲೆ 2 ಪೈಪ್ ಇಲ್ಲಿ ಫಿಟ್ ಮಾಡಿ ಕಂಟ್ರೋಲಿಗೆ ಜಾಯಿಂಟ್ ಮಾಡಿಬಿಡೋಣ. ಇದೆರಡು ಹಳೆ ಪೈಪ್, ಇದು 2 ಹೊಸ ತಗೊಂಡ್ಬಂದವ್ರೆ ನಮ್ಮ ಸೀನು. ಈಗ 2 ಹೋಸ್ ಪೈಪು ಫಿಟ್ ಮಾಡೋಣ. ಓರಿಂಗ್ ಎಲ್ಲಪ್ಪ ಆಗೋಣ. ಇವು ಒಂದು ಹೆಡ್ ಓರಿಂಗ್ ಹೊಸದು ಬಂದೈತೆ. ಇದು ಸಣ್ಣವು ಪೈಪ್ ಓರಿಂಗು, ಇದು ಹೆಡ್ ಓರಿಂಗ್. ಅಷ್ಟು ಫಿಟಪ್ ಮಾಡೋಣ. ಹೊಸ ಹೌಸ್ ಪೈಪು ಫಿಟ್ ಆಗಿದೆ. 2 ಹೊಸ ಹೌಸ್ ಪೈಪು, 2 ಫಿಟ್ ಆಗಿದೆ ಕಂಟ್ರೋಲ್ ವಾಲ್ಗೆ. ನೆಕ್ಸ್ಟು ಸ್ವಿಂಗ್ ಮೋಟ್ರದ್ದು ಹೆಡ್ ಓರಿಂಗ್ ಹಾಕಿ, ಇಲ್ಲ ವಾಶ್ ಆಗಿದೆ, ಓರಿಂಗ್ ಹಾಕಿ ಇದನ್ನು ಫಿಟ್ ಮಾಡ್ಬೋಣ.
ಮೋಟ್ರು ಓರಿಂಗ್ ಹಾಕಿ ಹೆಡ್ ಎಲ್ಲ ಫಿಟಪ್ ಆಯಿತು. ಆಮೇಲೆ 2 ಹೊಸ ಪೈಪು, ಈ ಪೈಪು 2 ಕಡೆ ಫಿಟಪ್ ಆಯಿತು. ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ. ರವಣ ಸ್ಟಾರ್ಟ್ ಮಾಡಿ ಚೆಕ್ ಮಾಡಿ. ಆಯಿಲ್ ಏನು ಲೀಕೇಜ್ ಇಲ್ಲ. ಓಕೆ, ಟಾಟಾ ಹಿಟಾಚಿ EX110 ಹಿಟಾಚಿದು ಸ್ವಿಂಗ್ ಮೋಟರ್ ಹೆಡ್ಡಲ್ಲಿ ಆಯಿಲ್ ಲೀಕೇಜ್ ಆಗ್ತಿತ್ತು. ಆಮೇಲೆ ಒಂದೆರಡು ಹೋಸ್ ಪೈಪ್ ಚೇಂಜ್ ಮಾಡಬೇಕಿತ್ತು. ಹೆಡ್ ಓರಿಂಗ್ ಹಾಕಿದ್ದೆ, 2 ಹೋಸ್ ಪೈಪ್ ಚೇಂಜ್ ಮಾಡಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡಿದ್ವಿ. ಆಯಿಲ್ ಏನು ಲೀಕೇಜ್ ಆಗಲಿಲ್ಲ. ಮತ್ತು ಇದ್ರದ್ದು ವರ್ಕ್ ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.